ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಅಂತೂ ಇಂತೂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು. ಅದಕ್ಕೆ ಮುಂಚೆ ಇವತ್ತು ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಒಳ್ಳೊಳ್ಳೆ ನಾನ್ ವೆಜ್ ಖಾದ್ಯಗಳನ್ನ ತಿನ್ನಿ ಅಂತ ಹೇಳ್ತಾ, ನಾಟಿ ಕೋಳಿ, ಮಟನ್ ಪಲಾವ್, ಚಿಕನ್ ಚಾಪ್ಸ್, ಎಗ್ ಫ್ರೈಡ್ ರೈಸ್ ಎಲ್ಲವನ್ನು ತಿಂದು ತೆಗಿ ಅಂತ ಹೇಳ್ತಾ, ಮೈಸೂರಲ್ಲಿರೋರು ಹೋಟೆಲ್ ಹನುಮಂತು, ಲಕ್ಷ್ಮಣ್ ಮೆಸ್, ಗೌಡ್ರು ಮೆಸ್ ಇತ್ಯಾದಿಗಳಿಗೆ ಹೋಗಿ ಮೀರಿ ಅಂತ ಹೇಳ್ತಾ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಾಯಿತು. ಗುರುವಾರ ರಾಯರು ವಧೆ ಮಾಡಿದ್ರು. ಬಕ್ರೀದ್ ಹಬ್ಬದ ದಿನ ಕುರಿನ ಯಾವ ರೀತಿ ಬಲಿ ಕೊಡ್ತೀವಿ, ಸಿದ್ದರಾಮುಲ್ಲಾ ಖಾನ್ ಎಷ್ಟೇ ಆಗಲಿ ಕುರುಬರು ಯಾವ ರೀತಿ ಬಲಿ ಕೊಡ್ತಾರೆ ಕುರಿಗಳನ್ನ, ಅದೇ ರೀತಿ ಇವನ್ನ ಬಲಿ ಕೊಟ್ಟರು ಕಾಂಗ್ರೆಸ್ ಪಕ್ಷ. ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ ಏನಂತ, ದೇವರಾಜ ಅರಸಗಿಂತ ಅವಮಾನಿತನಾಗಿ ಸಿದ್ದರಾಮಯ್ಯನ ಮಾಡ್ತಾರೆ, ಅವನ್ನ ರಾಜೀನಾಮೆ ತಗೋತಾರೆ, ಒದ್ದೋಡಿಸ್ತಾರೆ ಅಂತ. ಅದು ಇವತ್ತು ಪ್ರೂವ್ ಆಗಿದೆ. ಕರ್ಮ ರಿಟರ್ನ್ಸ್ ಅಂತ ಇದಕ್ಕೆ ಹೇಳೋದು. ಸ್ನೇಹಿತರೆ, ನಾನು ಸಿದ್ದರಾಮಯ್ಯನ ವೈಯಕ್ತಿಕ ದ್ವೇಷಿ ಅಥವಾ ಮತ್ತೊಂದು ಮಗದೊಂದು ಯಾವುದೂ ಇಲ್ಲ. ಕಂಡ್ರೆ ಆಗಲ್ಲ, ಯಾಕಿಂಗ್ ಅಂತಾರೆ. ಸಿದ್ದರಾಮುಲ್ಲಾ ಖಾನ್, ದುರಾಂಕಾರದ ರಾಮಯ್ಯ, 70 ಲಕ್ಷದ ವಾಚ್ ಹಾಕಿರ್ತಕ್ಕಂಥ ರಾಮಯ್ಯ ಅಲಿಯಾಸ್ ಶೋಕಿ ರಾಮಯ್ಯ ಅಲಿಯಾಸ್ ಮೂಡಾದ 14 ಸೈಟ್ಗಳನ್ನ ತಿಂದು ತೆಗೆದಂಥ ರಾಮಯ್ಯ, ಭ್ರಷ್ಟ ರಾಮಯ್ಯ ಅಲಿಯಾಸ್ ನಾನು ಸಮಾಜವಾದಿ ಅಂತ ಹೇಳುವಂಥ ಬುರುಡೆ ಬಿಡೋ, ಸಮಾಜವಾದಿ ಇಲ್ಲದೇ ಇದ್ರೂ ಬುರುಡೆ ಬಿಡೋ ಅಂತ ರಾಮಯ್ಯ, ಹಿಂಗೆಲ್ಲ ಅವನಿಗೆ ಟ್ಯಾಗ್ ಲೈನು ಹೇಳ್ತೀವಿ. ಕೆಲವರೆಲ್ಲ ದ್ವೇಷ ಮಾಡ್ತಾರೆ, ಅದು ಇದು ಅಂತ ಅನ್ಬೋದು. ನಾನು ದ್ವೇಷ ಯಾವುದೇ ಕಾರಣಕ್ಕೂ ಮಾಡಲ್ಲ. ಅವನು ಮಾಡಿರೋ ಕರ್ಮಗಳನ್ನ ಹೇಳ್ಕೊಂಡು ಹೋಗ್ತೀನಿ ಕೇಳಿ. ಇದೇ ಸಿದ್ದರಾಮಯ್ಯ 2004ರಲ್ಲಿ ಅಧಿಕಾರಕ್ಕೆ ಬಂದರು, ಡೆಪ್ಯೂಟಿ CM ಆದರು. ಅವಾಗ ಅವನು ನನಗೆ CM ಬೇಕು ಅಂದರು. ಆಯಿತು, ದೇವೇಗೌಡರು ಇನ್ನೂ ಮಾಡಲಿಲ್ಲ. ಇವನಿರೋ ಬುದ್ಧಿಗೆ ಇವನನ್ನು ಮಾಡಿಬಿಟ್ರೆ ಇದು ಅಂತಲೇ ಅನ್ಕೊಬಿಡೋಣ, ಫಾರ್ ಆರ್ಗ್ಯುಮೆಂಟ್ಸ್ ಅದು ಹಂಗೆ ಆಗಿಲ್ಲ ಅಲ್ಲಿ. ಆಯಿತಾ, ಧರ್ಮ್ ಸಿಂಗ್ನ ಮಾಡಿದ್ರು. ಪಾಪ ಹಿಂದುಳಿದ ವರ್ಗಗಳ ಅಂದ್ಬಿಟ್ಟು ಮಾಡಿದ್ದಾರೆ. ಇವನಿಗೆ ತಡ್ಕೊಳಕ್ಕಾಗಲಿಲ್ಲ. IBಲಿ ಮಲಗಿದ್ನಂತೆ, ನನಗೆ ಬೇಡ ಅದು ಇದು ಅಂದ್ಬಿಟ್ಟು. ಕೊನೆಗೆ MP ಪ್ರಕಾಶ್ ಅವರು ಇವನು ಬಂದರೆ ಬರಲಿ ಬಿಡಿ ಅಂತ ಎಲ್ಲ ಹೇಳಿ, ಯಾಕೆಂದರೆ 5 ವರ್ಷ ಅಧಿಕಾರ ಇರಲಿಲ್ಲ, ಫಂಡು ಫೈನಾನ್ಸು ಅವೆಲ್ಲ ಪಾಪ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಈ ರಾಜಕೀಯ ಬಂದಮೇಲೆ ತಲೆ ಹೊಡಿಬೇಕು, ತಲೆ ಹಿಡಿತಾ ಇರಬೇಕು, ಇನ್ನೊಂದು ಮಾಡಬೇಕು. ದಟ್ ಈಸ್ ರಾಜಕೀಯ. ಕೊನೆಗೆ ಅಬಕಾರಿನೂ ಕೊಟ್ಟು, ಇವನಿಗೆ ಫೈನಾನ್ಸು ಕೊಟ್ಟು ಮಾಡಿದ್ರು. ಇವನು ಹಿಂದ ಮಾಡ್ತೀನಿ ಅಂತ ನಮ್ಮ ಪಾರ್ಟಿನೇ ನುಂಗಕ್ಕೋದ, ಒದ್ದೋಡಿಸಿದ್ರು. ಅಲ್ಲಿಗೆ ಒಂದು ಕರ್ಮ ಇವೊಂದು. ಅದಾದಮೇಲೆ ಇವನೇನು ಮಾಡ್ದ, ಚಾಮುಂಡೇಶ್ವರಿಲಿ ನಿಂತ 257 ಮತಗಳ ಅಂತರದಿಂದ ಗೆದ್ದು ಬೀಗ್ದ. ಅಲ್ಲಿ ಟರ್ನಿಂಗ್ ಪಾಯಿಂಟು. ಅದಾದಮೇಲೆ ನನಗೆ ವಿರೋಧ ಪಕ್ಷದ ನಾಯಕ ಕೊಡಲಿಲ್ಲ ಅಂತ 2008ರಲ್ಲಿ ಇವನು ಸರಿಗೆ ಕ್ಯಾಂಪೇನ್ ಮಾಡಲಿಲ್ಲ. ಬರೀ 80 ಸೀಟ್ಗೆ ಸೀಮಿತ ಆಯಿತು. BJP ಅಧಿಕಾರಕ್ಕೆ ಬಂತು. ಬಿಕಾಸ್ ಆಫ್ ಕುಮಾರಣ್ಣ ಮಾಡಿದ ಒಂದು ಮಿಸ್ಟೇಕು ಆ್ಯಂಡ್ ಕುಮಾರಣ್ಣನ ಭಿಕ್ಷೆಯಿಂದ ಜೈಲೂರಪ್ಪ ಅದಾದಮೇಲೆ ಯಡಿಯೂರಪ್ಪ ಇಳಿದ. ಈ ಒಂದು 2008-11 ನಡುವೆ ಇವನು ವಿರೋಧ ಪಕ್ಷದ ನಾಯಕ ಆಗಬೇಕು ಅಂದ್ಬಿಟ್ಟು ಏನು ಮಾಡ್ದ, SM ಕೃಷ್ಣನ ಸೈಡ್ಲೈನ್ ಮಾಡ್ದ. SM ಕೃಷ್ಣ ಅವರು ರಾಜ್ಯಪಾಲ ಆಗಿ ಬಂದಿದ್ದವ್ರನ್ನ ಸೈಡ್ಲೈನ್ ಮಾಡಿ ರಾಜ್ಯಸಭೆಗೆ ಕಳಿಸಿ ಅಲ್ಲಿ ಮಂತ್ರಿ ಮಾಡಿಸಿದ್ರು, ವಿದೇಶಾಂಗ ಸಚಿವ. ಇನ್ನು ಇವನಿಗೆ ಇದ್ದಂಥದ್ದು ಮಲ್ಲಿಕಾರ್ಜುನ ಖರ್ಗೆ. ಅವನನ್ನೇನು ಮಾಡಿದ್ರು, MP ಕಳಿಸಿ, MPಲಿ ಇವನ್ನ ರೈಲ್ವೆ ಸಚಿವನೋ, ಕಾರ್ಮಿಕ ಸಚಿವ, ರೈಲ್ವೆ ಸಚಿವ ಇತ್ಯಾದಿನ ಕೊಡಿಸಿ ಇವನು ಲೈನ್ ಕ್ಲಿಯರ್ ಮಾಡ್ಕೊಂಡು ಎಲ್ಲರನ್ನೂ ಸೈಡ್ ಲೈನ್ ಮಾಡಿದಂಥ ಸಂದರ್ಭದಲ್ಲಿ 2ನೇ ಕರ್ಮ ಅದು. ಅದಾದ ಮೇಲೆ ಇವನೇನು ಮಾಡ್ದ, 2013 ಬಂತು. ಪರಮೇಶ್ವರ್ನ ಸೋಲಿಸಿದಂಥ ಸಂದರ್ಭದಲ್ಲಿ ಇದೇ DK, ಅದೇ ಸಂದರ್ಭದಲ್ಲಿ DK ಶಿವಕುಮಾರ್ನ ಇವನು ಸಂಪುಟಕ್ಕೆ ತಗೊಳ್ಳಿಲ್ಲ. ಅವನೊಬ್ಬ ಯಾವನೋ ಇದ್ದ ಸ್ವಾತಂತ್ರ್ಯ ಹೋರಾಟಗಾರ ಅಂತ. ಅಯೋಗ್ಯರು ಇವರೆಲ್ಲ. ಯಾರು, ದೊರೆಸ್ವಾಮಿ. ನಾನು ಯಾಕೆ ಅಂತೀನಿ ಅಂದರೆ, 6 ತಿಂಗಳಾದಮೇಲೆ ಇವನು DKಶಿನ ತಗೊಂಡಲ್ಲ, ಇವನು 2 ರಾಮಯ್ಯ. ಒನ್ಸ್ ಅಗೇನ್ ಕರ್ಮ ರಿಟರ್ನ್ಸ್. ಅದಾದಮೇಲೆ ವ್ಯವಸ್ಥಿತವಾಗಿ ತುಳಿಯೋದಕ್ಕೆ ಬಂದ ಒಕ್ಕಲಿಗ ಸಮಾಜನ. ಇದೇ ಒಬ್ಬ IPS ಅಧಿಕಾರಿ ಕಿಶೋರ್ ಚಂದ್ರನ ADGP ಆಗಿ ಮಾಡಲಿಲ್ಲ. ಒಕ್ಕಲಿಗ ಅಧಿಕಾರಿಗಳನ್ನ ಇವನು ಟಾಪ್ ಪೋಸ್ಟಲ್ಲಿ ಬಿಡಲಿಲ್ಲ. ಒಕ್ಕಲಿಗರು ಅಂತ ಅಲ್ಲ, ಮೇಲ್ಜಾತಿ ಬ್ರಾಹ್ಮಣರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು. ಅಯ್ಯೋ. ಆಮೇಲೆ ಇವ್ರನ್ನ ಚೀಫ್ ಸೆಕ್ರೆಟರಿ ಆಗೋಕ್ಕೆ ಬಿಡಲಿಲ್ಲ. ಅವ್ರ ಹೆಸರು ಚೆನ್ನಾಗಿದೆ, ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಇಷ್ಟೆಲ್ಲ ಮಾಡ್ಕೊಂಡು ಬಂದ, ಹಿಂಗೂ ಮಾಡಿ 5 ವರ್ಷ ತುಂಬ. ಅಲ್ಲಿ ಇವನು ಕರ್ಮ ರಿಟರ್ನ್ಸ್ಗೆ ಇವನ ಮಗ ಸತ್ತಿ ಹೋದ ಯಾವುದೋ ದೇಶ. ತದನಂತರದಲ್ಲಿ ಮತ್ತೆ 2018ರಲ್ಲಿ ಸೋತಿ ಚಾಮುಂಡೇಶ್ವರಿಯಿಂದ ಒದ್ದೋಡಿಸ್ದೋ. ಗೌಡ್ರು ಬಗ್ಗೆ ಮಾತಾಡ್ದ. ಗೌಡ್ರೆಲ್ಲ ಒಟ್ಟಾಗಿ ಒದ್ದೋಡಿಸಿದ್ರು. ಕುಮಾರಣ್ಣ CM ಆದ. ಕುಮಾರಣ್ಣನಿಗೆ ಶಾಂತಿವನದಲ್ಲಿ ಅರ್ಧ ಔಷಧಿನ ಹೆಂಗೆ ಬೀಳ್ಸೋದು ಈ ಸರ್ಕಾರನ ಅಂತ ಅದನ್ನು ಮಾಡ್ದ.
ಸರಿ, ಇದಾದಮೇಲೆಲ್ಲ 2023ಕ್ಕೆ ಮತ್ತೆ ಇವ್ರದ್ದು ಅಧಿಕಾರಕ್ಕೆ ಬಂತು. ಅಲ್ಲಿ ಇದೇ ಡಿ ಕೆ ಶಿವಕುಮಾರ್ನ ಇವನು ಏನು ಮಾಡಿದ್ದ, ಅವನ್ನ ಇವನು ಡೆಪ್ಟಿ ಸಿ ಎಮ್ ಆಗಿ ತಗೋಬೇಕಿತ್ತು. ಆ್ಯಂಡ್ ದೆನ್ ಒಕ್ಕಲಿಗರ ಭಿಕ್ಷೆಯಿಂದ ಬಂದ. ಇಷ್ಟೆಲ್ಲ ಮಾಡಿದಂಥ ಕರ್ಮ ರಿಟರ್ನ್ಸ್ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಈ ಒಕ್ಕಲಿಗರಿಗೆ ಅವಮಾನ ಮಾಡ್ದ, ಒಕ್ಕಲಿಗರು ಅಧಿಕಾರಿಗಳಿಗೆ, ಲಿಂಗಾಯತರಿಗೆ, ಬ್ರಾಹ್ಮಣರಿಗೆ ಎಲ್ಲರಿಗೂ ಮಾಡ್ದ. ಇವತ್ತು ಅವನ ಒಂದು ಸ್ನೇಹಿತರು ಮಾದೇವಪ್ಪ, ಕಾಕಾ ಪಾಟೀಲ ಅಂತ ಎಲ್ಲ ಹೇಳಿದ್ನಲ್ಲ, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ಎಲ್ಲ ಹಾಕೊಂಡು ಅವನಿಗೆ ಅವಮಾನ ಮಾಡಿ ಇವತ್ತು ದೇವರಾಜ ಅರಸಗಿಂತ ಅವಮಾನದ ರೀತಿ ಅವನ್ನ ಕಳಿಸಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಹೇಳೋದು, ನಾವೇನು ಮಾಡ್ತೀವಿ ಅದನ್ನು ನಾವು ಉಣ್ತೀವಿ ಸ್ನೇಹಿತರೆ, ಯಾವುದೇ ಆದ್ರೂ ಅಷ್ಟೇ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಇರೋದು ಸ್ವಲ್ಪ ದಿನ, ಅದರಲ್ಲಿ ನಿಯತ್ತಾಗಿ ನೇರವಾಗಿ ನೇರ ನಡೆ. ಈ ಮಾಧ್ಯಮಗಳು ಏನೋ ಭಾಳ ಸಾಧನೆ ಮಾಡಿಬಿಟ್ಟಿದ್ದಾನೆ ಇವನು ಏನೂ ಸಾಧನೆ ಮಾಡಿಲ್ಲ. ಅವಮಾನ ಆಗಿದ್ರು ಅದು ಅವಮಾನ ಅಲ್ಲ, ಭಾಳ ಕ್ಲಿಯರ್ ಎಕ್ಸಿಟ್ಟು, ಸ್ಮೂತ್ ಎಕ್ಸಿಟ್ಟು. ಹತ್ಕೊಂಡು ಇವನೊಬ್ಬ ಸಮಾಜವಾದಿ ಏನ್ರಿ, ಹತ್ಕೊಂಡು ಹೋಗ್ತಾನಲ್ಲ. ಅಧಿಕಾರದ ಆಸೆ ತೆವಲು ಎಷ್ಟು ಇರುತ್ತೆ ಅಂತ ಇದೆ ಸಿದ್ದರಾಮಯ್ಯನ ನೋಡಬೇಕು. ಆಯಿತು, ಇನ್ನು ಮುಂದೆ ಸಿದ್ದರಾಮಯ್ಯ ಈಸ್ ಎ ಸೈಡ್ ಲೈನ್. ಸೊ ದೇವರಾಜು ಅರಸಿಗೆ ಏನು ಅವಮಾನ ಮಾಡಿದ್ರು ಅದು 10ರಷ್ಟು ಅವಮಾನ ಹತ್ಕೊಂಡು ಹೋದಂಥ ಸಿದ್ದರಾಮಯ್ಯ ಇನ್ನೂ ನೀನು ಸೈಡ್ ಲೈನ್ ಆಗಬೇಕು, ಇನ್ನೂ ನೀನು ಅನುಭವಿಸ್ಬೇಕು. ಆ ಕಿಶೋರ್ ಚಂದ್ರನ್ ನೋವೇನು ಅನ್ನೋದು ಗೊತ್ತಾಗಬೇಕು. ಆ ಲಿಂಗಾಯತ ಚೀಫ್ ಸೆಕ್ರೆಟರಿನ ಮಾಡೋಕ್ಕೆ ಬಿಡಲಿಲ್ವಲ್ಲ, ಅವ್ರ ಹೆಸರು ಚೆನ್ನಾಗಿದೆ, ನನಗೆ ಬರ್ತಾ ಇಲ್ಲ ಸ್ನೇಹಿತರೆ, ಅವ್ರ ನೋವೇನು ಅನ್ನೋದು ಗೊತ್ತಾಗಬೇಕು. ಹಿಂದೂಗಳ ದೇವಸ್ಥಾನಕ್ಕೆ ಹೋಗ್ತೀಯ, ಕುಂಕುಮ ಹಾಕೊಳ್ಳಲ್ಲ, ರಾಯರು ಫೋಟೋ ಇದನ್ನು ಮಾಡ್ತೀಯ, ಇವೆಲ್ಲದರ ನಡುವೆ ನೀನು ಅವಮಾನವಾಗಿ ಹೋಗಿದ್ಯಾ. ಐ ಆಮ್ ವೆರಿ ವೆರಿ ಹ್ಯಾಪಿ. ನಿನ್ನಂಥವನು ಇನ್ನೂ ಅವಮಾನಿತನಾಗಿ ಹೋಗಬೇಕು. ನೀನು ಬೆನ್ನಿಗೆ ನಿಂತಂಥ ದಲಿತ ಸಮುದಾಯದವ್ರು ಒಬ್ಬರು ಮಾತಾಡಲಿಲ್ಲ. ನನಗೆ ಎಲ್ಲ ಸಾಬ್ರದೇ ಬೇಕು, ಸಾಬ್ರದೇ ನಾನು ಉಣ್ಣೋದು, ನಂದೂ ಸಾಬ್ರು ಉಣ್ಣಿದ್ದಾರೆ, ಅದಕ್ಕೆ ಏನ ಪ್ರೀತಿ ವಿಶ್ವಾಸನ, ಅವರು ಯಾರು ಬಂದು ನಿಲ್ಲಿಲ್ಲ. ಇನ್ನೂ ನಿನಗೆ ಅವಮಾನಗಳು ಭಾಳ ಇದೆ. ಈಗಾಗಲೇ ತುಂಬ ಅವಮಾನ ಆಗಿದೆ, ಇನ್ನೂ ಅತ್ಯಂತ ಭೀಕರವಾಗಿ ಅವಮಾನ ಆಗಿ ದೇವರಾಜ ಅರಸು ಹೆಂಗೆ ಕೊನೆಯ ದಿನಗಳಲ್ಲಿ ಸತ್ರು ಅದಕ್ಕಿಂತ ಭೀಕರ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಮಾಡಿದ ಕರ್ಮ ಯಾರನ್ನೂ ಬಿಡಲ್ಲ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ಭಾನುವಾರ ಹಬ್ಬದ ಶುಭಾಶಯಗಳು. ನಮಸ್ಕಾರ.